So guys, welcome to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ, ಮಿನಿಮಲಿಸ್ಟ್ ಫೇಸ್ ಸೆರಮ್ ಯಾವ ರೀತಿ ಹಚ್ಕೊಳೋದು ಅಂತ ತೋರಿಸ್ತೀನಿ, ಏನು ಯೂಸು ಅಂತಲೂ ತೋರಿಸ್ತೀನಿ. ಜಾಸ್ತಿ ಲೇಟ್ ಮಾಡೋಕ್ಕೋಗಲ್ಲ, ಜಾಸ್ತಿ ಲೆಂತ್ ಮಾಡೋದಷ್ಟು ನಿಮಗೆ ಬೋರ್ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ವೆಯ್ಟ್ ಮಾಡಿಸಲ್ಲ ನಿಮ್ಮನ್ನ. ಬನ್ನಿ ನೋಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಮಿನಿಮಲಿಸ್ಟ್ ಫೇಸ್ ಸೆರಮ್ ಇದು ಯಾವ ರೀತಿ ಇರುತ್ತೆ, ಈ ರೀತಿ ಇದು ಯಾವುದು ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ 0.2% ಫೇಸ್ ಸೆರಮ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಹ್ಯಾಕ್ನಿ ಮಾರ್ಕ್ಸ್ ಉಳ್ಕೊಂಡಿರುತ್ತೆ ನೋಡಿ, ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತಿದ್ದು. ಮತ್ತು ಪಿಂಪಲ್ಸ್ ಬೇಗ ರಿಡ್ಯೂಸ್ ಆಗುತ್ತೆ, ಪಿಂಪಲ್ಸ್ ಮಾತ್ರ. ಓಪನ್ ಪೋರ್ಸ್ ಅದಕ್ಕೂ ಒಳ್ಳೆ ಯೂಸ್ಫುಲ್ ಇದು ಸ್ಯಾಲಿಸಿಲಿಕ್ ಆ್ಯಸಿಡ್. ಆಮೇಲೆ ಇನ್ನೊಂದು ಏನು ಅಂದರೆ, ಕೆಲವೊಬ್ಬರಿಗೆ ಪಿಂಪಲ್ಸ್ ಆಗಿಬಿಟ್ಟು ಪೋರ್ಸ್ ಟೈಪಲ್ಲಿ ಇರುತ್ತೆ ಫೇಸಲ್ಲಿ, ಜಾಸ್ತಿ ಚೀಕ್ಸ್ ಮೇಲಿರುತ್ತೆ ಜಾಸ್ತಿ. ಸೊ ಹಾಗಾಗಿ ಇದನ್ನು ಹಚ್ಚಿ ಅಂತ ಹೇಳ್ತಾ ಇದ್ದೀನಿ ನಾನು. ಓಪನ್ ಪೋರ್ಸ್ ಇರೋರಿಗೆ ಇದು ಬೆನಿಫಿಟ್ಸ್ ಅಂತ ಹೇಳ್ತೀನಿ ನಾನು. ಫೇಸ್ ಸೆರಮ್ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಬೇಗ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಇದರಿಂದ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ನನಗೂ ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ. ಎಷ್ಟೊಂದು ಪಿಂಪಲ್ಸ್ ಇತ್ತು, ಮಾರ್ಕ್ಸ್ ಇತ್ತು ನನ್ನ ಫೇಸಲ್ಲಿ. ಸೊ ಈಗ ಪರವಾಗಿಲ್ಲ, ರಿಡ್ಯೂಸ್ ಆಗಿದೆ. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. 100% ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇದನ್ನು ಯೂಸ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ಬನ್ನಿ ನೋಡೋಣ ಯಾವ ರೀತಿ ನಾನು ಯೂಸ್ ಮಾಡ್ತೀನಿ, ಯಾವ ರೀತಿ ಅಂತ ತೋರಿಸ್ತೀನಿ. ಯಾವಾಗ ಹಚ್ಕೊಬೇಕು ಇದನ್ನು ಅಂತಲೂ ನಾನು ಹೇಳ್ತೀನಿ, ಯಾವ ರೀತಿ ಫೇಸಿಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಬನ್ನಿ. ಮೊದಲನೇದಾಗಿ ಇದನ್ನು 3 ಡ್ರಾಪ್ಸ್ ಅಷ್ಟೇ ತೊಗೊಬೇಕು ನೀವು. ನಾನು ಫೇಸ್ ವಾಶ್ ಮಾಡಿಕೊಂಡೇ ಬಂದಿರೋದು. ಫೇಸ್ ವಾಶ್ ಮಾಡ್ಕೊಂಡು ಲಿಪ್ಸ್ಟಿಕ್ ಒಂದು ಹಚ್ಕೊಂಡಿದ್ದೀನಿ ಅಷ್ಟೇ, ಸ್ಟಿಕ್ಕರ್ ಒಂದು ಇಟ್ಕೊಂಡಿದ್ದೀನಿ, ಐಬ್ರೋ ಒಂದು ಹಚ್ಕೊಂಡು ಬಂದಿದ್ದೀನಿ ಅಷ್ಟೇ. ಇದನ್ನು ಮೊದಲಿಗೆ ಎಷ್ಟು ಡ್ರಾಪ್ಸ್ ತೊಗೊಳ್ಬೇಕು ಅಂದರೆ, ಜಾಸ್ತಿನೂ ತೊಗೊಳಂಗಿಲ್ಲ, ಬರೀ 3 ಡ್ರಾಪ್ಸ್ ಅಷ್ಟೇ ತೊಗೊಬೇಕು ನೀವು. ನಾನು ತೋರಿಸ್ತೀನಿ ಇವಾಗ. 1 2 3 ಅಷ್ಟೇ. ಆ್ಯಕ್ಚುಲಿ ನಾನು ಇಷ್ಟೇ ತೊಗೊಳೋದು. ಸೊ ಹಾಗಾಗಿ ಒಬ್ಬೊಬ್ಬರು ಕೆನ್ನೆ ಮೇಲೆ ಹಚ್ಕೊತಾರೆ, ಡೈರೆಕ್ಟ್ ನಾನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಇದನ್ನು ಯಾವಾಗ ಹಚ್ಕೊಬೇಕು ಅಂದರೆ, ನೈಟ್ ಟೈಮ್ ಅಷ್ಟೇ ಹಚ್ಕೊಬೇಕು. ಇದನ್ನು ನೈಟ್ ಟೈಮ್ ಡೈಲಿ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಮಸಾಜ್ ಮಾಡಿದಷ್ಟು ಒಳ್ಳೆಯದು ನಿಮಗೇ. ಹಚ್ಕೊಂಡಾದ್ಮೇಲೆ ಈ ಥರ ಟ್ಯಾಪ್ ಮಾಡಬೇಕು. ಸೊ ನಾನು ಯಾಕೆ ಇಲ್ಲಿ ಮಾತ್ರ ಹಚ್ಕೊಂಡೆ ಅಂದರೆ, ನನಗೆ ಜಾಸ್ತಿ ಇರೋದು ಇದೇ ಪಾರ್ಟಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ಮತ್ತು ಇಲ್ಲಿ ಮಾತ್ರ ಹಚ್ಕೊತೀನಿ. ಇಲ್ಲೂ ಕಡಿಮೆ ಆಗ್ತಾ ಹೋಗುತ್ತೆ, ಬಟ್ ನಾನು ಇವಾಗ ಹಚ್ಕೊಳಲ್ಲ. ಇಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದು ಅಂತ ಅಂದರೆ ಈ ಪಾರ್ಟು ಮತ್ತು ಈ ಪಾರ್ಟ್ ಅಷ್ಟೇ. ಇದನ್ನು ಓವರ್ ನೈಟ್ ಬಿಟ್ಟರೆ ಒಳ್ಳೆಯದು. ರಾತ್ರಿ ಹಚ್ಕೊಂಡು ಇನ್ನೇನು ಮಲ್ಗೋ ಟೈಮ್ ಅಂತ ಅಂದಾಗ ಫೇಸ್ ವಾಶ್ ಮಾಡ್ಕೊಂಬಂದು ನೀವು ಇದನ್ನು ಹಚ್ಕೊಳ್ಳಿ. ಇದನ್ನು ಹಚ್ಕೊಂಡಾದ್ಮೇಲೆ ಮಾಯ್ಶ್ಚರೈಸರ್ ಪಕ್ಕಾ ಹಚ್ಕೊಬೇಕು ನೀವು. ಫಸ್ಟು ಯಾವ್ಯಾವ ರೀತಿ ಹಚ್ಕೊಬೇಕು ಅಂದರೆ, ಡೇ ಟೈಮು ಹಚ್ಕೊಬೋದು, ಇದನ್ನು ನೋ ಪ್ರಾಬ್ಲಮ್. ನಿಮಗೆ ಜಾಸ್ತಿ ಏನಾದರೂ ಪಿಂಪಲ್ಸು, ಓಪನ್ ಪೋರ್ಸು, ಹ್ಯಾಕ್ನಿ ಏನಾದರೂ ಇದ್ದರೆ ಇದನ್ನು ಡೇ ಆ್ಯಂಡ್ ನೈಟ್ 2 ಟೈಮು ನೀವು ಹಚ್ಕೊಬೋದು. 100% ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಕಡಿಮೆ ಆಗಿದೆ ಆಲ್ರೆಡಿ. ಸ್ವಲ್ಪ ಎಷ್ಟು ಇತ್ತು ಅಂದರೆ, ಇಲ್ಲೆಲ್ಲ ಫುಲ್ ಪಿಂಪಲ್ಸ್ ಇದ್ದಿದ್ದು ನೋಡಿ, ಮಾರ್ಕ್ಸ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಡಿಮೆ ಆಗಿದೆ ಅಂತ. ಸೊ ಇದನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ, ಆಮೇಲೆ ನೀವು ಯೂಸ್ ಮಾಡಿ. ಅಕಸ್ಮಾತ್ ನಿಮಗೇನಾದರೂ ಅಂದರೆ ನೆವೆ ಟೈಪ್ ಏನಾದರೂ ಆದರೆ, ಸೊ ಆ ಥರ ಆಗೋದಾದರೆ ನೀವು ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನೀವು ಫೇಸಿಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಕು. ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ, ಟೆಸ್ಟ್ ಮಾಡಿ ಆಮೇಲೆ ಮಾಡಿ. ನೋಡಿದ್ರಲ್ಲ ಇವತ್ತಿನ ರಿವ್ಯೂ, ಹಾನೆಸ್ಟ್ ರಿವ್ಯೂ ನಾನು ಕೊಟ್ಟಿದ್ದೀನಿ ಇದ್ರ ಬಗ್ಗೆ, ಮಿನಿಮಲಿಸ್ಟ್ ಬಗ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಂತೂ ನನಗೆ ತುಂಬ ಯೂಸ್ಫುಲ್ ಆಗಿದೆ. ನಿಮಗೂ ಯೂಸ್ಫುಲ್ ಆಗಬೇಕು ಅಂತ ಅಂದರೆ ಇದನ್ನು ಯೂಸ್ ಮಾಡಿ. ನಾನು ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ, ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ.
ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.